ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಸ್ಪೆಷಲ್ ರೆಸಿಪಿ ಜೆಲ್ಲಿ ಕೇಕ್. ಅದು ತುಂಬಾ ಆರೋಗ್ಯಕರವಾದ ಒಂದು ಜೆಲ್ಲಿ ಕೇಕ್. ಕೆಲವೊಂದು ಸಲ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು, ಹೆಲ್ದಿಯಾಗಿರಬೇಕು, ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡಬೇಕು ಅಂತ ಅನಿಸಿದರೆ ಮಿಸ್ ಮಾಡದೆ ಈ ರೀತಿ ಈ ಜೆಲ್ಲಿ ಕೇಕ್ ಮಾಡಿ ಕೇವಲ ಕೆಲವೇ ನಿಮಿಷದಲ್ಲಾಗುತ್ತೆ. ಕಲರ್ ನೋಡಿ, ಯಾವುದೇ ಫುಡ್ ಕಲರ್ ಕೂಡ ಹಾಕಿಲ್ಲ. ಇದು ಪ್ರಕೃತಿ ದತ್ತವಾದ ಒಂದು ಈ ಹೂವಿನ ಕಲರ್. ಈ ಹೂವು ಯಾವುದು ಅಂತ ನಿಮ್ಗೆಲ್ರಿಗೂ ಕೆಲವರಿಗೆ ಗೊತ್ತಿರುತ್ತೆ. ಇದು ಶಂಖಪುಷ್ಪ. ಸೊ ಶಂಖಪುಷ್ಪದ ಇದು ಒಂಥರ ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದನ್ನು ನಾನು ನಿಧಾನವಾಗಿ ಒಂದೊಂದೇ ಇದರ ಏನಂದರೆ ಬೆನಿಫಿಟನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲು ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಸೊ ಇದು ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಇಲ್ಲಿ ನಾನು ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ರಾಕ್ ಶುಗರ್. ಸೊ ಅದನ್ನು ಹಾಕ್ಕೊಳ್ಳಿ, ಅಥವಾ ಸಕ್ಕರೆ ಕೂಡ ಹಾಕ್ಕೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 4-5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈ ಶಂಖಪುಷ್ಪ ಮೊದಲು ಒಂದು ಟೈಮಲ್ಲಿ ನೋಡಿ ನೀರಲ್ಲಿ ಹಾಕ್ಕೊಂಡು ಕುದೀತಾ ಇರೋ ನೀರಲ್ಲಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ಶಂಖಪುಷ್ಪ ಇದೆಯಲ್ವಾ, ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖವಾದ ಗಿಡಮೂಲಿಕೆಯಾಗಿ ಇದು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ, ಮಾನಸಿಕ ಒತ್ತಡವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಏನಾದರೂ ಈ ಹೂವು ಸಿಕ್ಕರೆ ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿ ತಿನ್ನಿ. ಇದು ಜ್ಞಾಪಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ, ಮೆದುಳಿಗೆ ಒಂಥರ ಟಾನಿಕ್ ಇದ್ದ ಹಾಗೆ ಇದು. ಸೊ ನೋಡಿ, ಈಗ ಹೂವು ಎಲ್ಲ ನಾನು ತೊಳೆದಿರೋ ಇದರಲ್ಲಿ ಹಾಕ್ಕೊಂಡು 1-2 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಸೊ ಅದ್ರ ಕಲರ್ ಎಲ್ಲ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ. ಸೊ ನ್ಯಾಚುರಲ್ ಆಗಿ ಕಲರು. ಸೊ ಹಾಗಾಗಿ ಹೇಳಿದೆ, ಪ್ರಕೃತಿ ನಮಗೆಲ್ಲ ಕೊಟ್ಟಿರುತ್ತೆ, ನಮಗೆ ಉಪಯೋಗಿಸೋದು ಗೊತ್ತಿಲ್ಲ ಅಷ್ಟೇ. ಸೊ ನೋಡಿ, ಇದೆಲ್ಲ ನಾನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದೆಲ್ಲ ಅದ್ರ ಕಲರ್ ಬಿಟ್ಕೊಂಡಿದೆ. ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಅಗರ್ ಅಗರ್ ಪೌಡರ್, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರಲ್ಲಿ, ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಅಗರ್ ಅಗರ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರನ್ನೇ ಹಾಕ್ಕೋಬೇಕು. ಸೊ ಹಾಕ್ಕೊಂಡು ಇದರಲ್ಲಿ ಈ ಥರ ನೋಡಿ ಹಾಕ್ಕೊಂಡು ಕಂಟಿನ್ಯೂ ಮಿಕ್ಸ್ ಮಾಡಬೇಕು. 1 ನಿಮಿಷ ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಬೇಕು ಅಂತ ಏನೂ ಇಲ್ಲ. ಸೊ ಈಗ ನಾನು ಹೇಳಿದೆ, ಈ ಹೂವಿನಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ. ಒತ್ತಡ ನಿವಾರಣೆ ಆಗುತ್ತೆ ಅಂತ ಹೇಳಿದೆ, ಮೆದುಳಿಗೆ ವಿಶ್ರಾಂತಿ ನೀಡುತ್ತೆ, ಮಾನಸಿಕ ಒತ್ತಡ ಸ್ಟ್ರೆಸ್ಸನ್ನು ಇದು ದೂರ ಮಾಡುತ್ತೆ, ಹಾಗೂ ಖಿನ್ನತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಮತ್ತು ಉತ್ತಮ ನಿದ್ರೆ, ಆಮೇಲೆ ನಿದ್ರಾಹೀನತೆ ಅಂತ ಕೆಲವ್ರು ಹೇಳ್ತಿರ್ತಾರಲ್ಲ, ಇದು ತುಂಬಾ ಒಳ್ಳೆಯದು. ಸೊ ಈಗ ಇದನ್ನು ಒಂದು ಗಾಜಿನ ಈ ಬಾಕ್ಸಲ್ಲಿ ಹಾಕಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು, ಬೇಕಂದರೆ ನೀವು ಟೈಮ್ ಜಾಸ್ತಿ ಇದ್ದರೆ ಹೊರಗಡೆನೇ ಇಡಿ, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಯಾವ ರೀತಿ ಆಗಿರುತ್ತೆ ನೋಡಿ. ಈ ಥರ ಈ ಕೇಕ್ ಜೆಲ್ಲಿ ಆಕಾರದಲ್ಲಿ ಬಂದುಬಿಡುತ್ತೆ. ಸೊ ನೋಡಿದ್ರಲ್ಲ, ಒಂಥರ ಡಿಫ್ರೆಂಟ್ ಆದ ಒಂದು ರುಚಿ. ಕೆಲವೊಂದು ಸಲ ಏನಾದರೂ ಫಂಕ್ಷನ್ಗೆ ಅಥವಾ ಡಿಫ್ರೆಂಟಾಗಿ ಹೆಲ್ದಿಯಾಗಿ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ನಿಮಗೆ ಮಿಸ್ ಮಾಡಿದೆ ಇದನ್ನು ಮಾಡಿ ನೋಡಿ, ಕೈ ಕೂಡ ಅಂಟ್ಕೊಳ್ತಾ ಇಲ್ಲ. ಸೊ ಈಗ ಒಂದು ಪ್ಲೇಟಲ್ಲಿ ಈ ಥರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಚೆನ್ನಾಗಿ ಕಲರ್ ಇದೆ ಅಲ್ವಾ, ರುಚಿ ಕೂಡ ಅದರ ಡಬಲ್ ಇದೆ. ಮತ್ತೇನಪ್ಪ ಅಂದರೆ, ಇದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿ ಬರುತ್ತೆ, ಅಂದರೆ BP ಇದು ನಿಯಂತ್ರಣದಲ್ಲಿ ಇಡುತ್ತೆ ಅಂತ ಹೇಳಲಾಗಿದೆ. ಅಂದರೆ ಚರ್ಮದ ಕಾಂತಿ, ಇದರ ಸೇವನೆಯಿಂದ ರಕ್ತವನ್ನು ಶುದ್ಧೀಕರಿಸಿ ಚರ್ಮದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಅಂತ ಕೂಡ ಹೇಳಲಾಗಿದೆ. ಇನ್ನು ತುಂಬಾ ಬೆನಿಫಿಟ್ ಇದೆ. ಸೊ ಹಾಗಾಗಿ ಮಿಸ್ ಮಾಡದೆ ಈ ಹೂವು ಏನಾದರೂ ಸಿಕ್ಕರೆ ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಬೋದು. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಹಾಗಾಗಿ ಟೆನ್ಷನ್ ಫ್ರೀಯಾಗಿ ನೀವು ಇದನ್ನು ಮಾಡಿ, ಕೆಲವೊಂದು ಸಲ ಮಾಡಿ. ಮತ್ತು ಅತಿಯಾದರೆ ಅಮೃತ ಕೂಡ ವಿಷ ಅಂತ ನಾವು ಕೇಳಿದ್ದೀವಿ. ಸೊ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ನೀವು ಇದನ್ನು ಉಪಯೋಗಿಸಿ ತಿಂದು ಆರೋಗ್ಯಕರವಾಗಿರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.